ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸ್ಪೆಷಲ್ ಏನು ವಿಡಿಯೋ ತೋರ್ಸಾಕ್ತೀನಿ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಿ ರೊಟ್ಟಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಸ್ವಲ್ಪ ಡಿಫಿಕಲ್ಟ್, ನಾರ್ಮಲ್ ಜೋಳದ ರೊಟ್ಟಿ ಥರ ಅಲ್ಲ. ಬಾಳೆ ಜಿಗಿ ಇರ್ತದೆ ಹಿಟ್ಟು. ಒಂದು 10-15 ದಿವಸ ಆಗಿತ್ತು ಹಿಟ್ಟು ಬೀಸ್ಕೊಂಬಂದು, ಸ್ವಲ್ಪ ಜಿಗಿ ಹಾರಿತ್ತು. ಅದಕ್ಕೋಸ್ಕರ ಬಿಸಿನೀರು ಹಾಕ್ಕೊಂಡು ನಾದ್ಕೊಳಾಕ್ತಾರೆ. ನಮ್ಮ ಅತ್ತೆಯವ್ರು ಮಾಡಾಕ್ತಾರೆ ರೊಟ್ಟಿ. ಇವ್ರು ಮಾಡಿದ ಸಜ್ಜಿ ರೊಟ್ಟಿ ಅಂದ್ರೆ ಸೇಮ್ ಹಪ್ಪಳನೇ ನೋಡ್ರಿ, ಆ ರೀತಿ ಇರ್ತಾವು. ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ. ಮೊದಲಿಗೆ ಅವರು ಹಿಟ್ಟು ಸಾಣಿಸ್ಕೊಳ್ಳೋಕೆ ತೋರಿಸಿದ್ದೆ. ಅದಕ್ಕಿಂತಲೂ ಮುಂಚೆ ಕೆಳಗಡೆಗೇನೆ ಅವರು ಅರಿಶಿನ, ಉಪ್ಪು ಮತ್ತು ಎಳ್ಳು ಹಾಕ್ಕೊಂಡಿದ್ರು. ಅರಿಶಿನ, ಉಪ್ಪು ಮತ್ತು ಎಳ್ಳು ರೊಟ್ಟಿಗೆ ನೋಡ್ಕೊಂಬಿಟ್ಟು, ನೀವು ಭಾಳ ಎಳ್ಳನ್ನು ಹಾಕ್ಕೋಬೇಡ್ರಿ, ಇಲ್ಲ ಹರಿದು ಬಿಡ್ತಾವು. ಒಂದು 10 ರೊಟ್ಟಿಗೆ ಅಂದರೆ 1-2 ಸ್ಪೂನ್ ಎಳ್ಳಾದರೆ ಸಾಕು. ಜಿಗಿ ಇಲ್ಲ ಅಂದರೆ ಈ ರೀತಿ ನಾವು ಜೋಳದ ರೊಟ್ಟಿ ಆಗಲಿ ಮತ್ತು ಸಜ್ಜಿ ರೊಟ್ಟಿ ಆಗಲಿ ಮಾಡಬೇಕಾದ್ರೆ ಬಿಸಿನೀರು ಕಾಸಿ ಹಾಕ್ಕೊಂಡು ಬಂದ್ರೆ ಜಿಗಿ ಬರ್ತೈತಿ. ಅರಿಶಿನ ಹಾಕಿದ್ದು ಗೊತ್ತಾಗ್ತೈತೆ ಅನ್ಕೋತೀನಿ. ಸ್ವಲ್ಪ ನೀರು ಹಾಕಿದಾದ್ಮೇಲೆ ಅರಿಶಿನ ಕಾಣಾಕ್ತೈತೆ ನೋಡ್ರಿ. ಇಲ್ಲ ಅಂದರೆ ಸಜ್ಜಿ ರೊಟ್ಟಿ ಕಲರ್ ಚೆಂದ ಕಾಣಂಗಿಲ್ಲ, ಅದಕ್ಕೋಸ್ಕರ ಅರಿಶಿನ ಹಾಕ್ಕೊಳ್ಳೇಬೇಕು. ಈ ಉತ್ತರ ಕರ್ನಾಟಕದ ಕಡೆ ಬೋಗಿ ಸ್ಪೆಷಲ್, ಸಂಕ್ರಮಣದ ಹಿಂದಿನ ದಿವಸ ಹೆಣ್ಮಕ್ಳು ಬೋಗಿ ಅಂತ ಮಾಡ್ತೀವಿ. ಆವಾಗ ಸಜ್ಜಿ ರೊಟ್ಟಿ, ಶೇಂಗಾದ ಹೋಳಿಗೆ ಮತ್ತು ಹೆಸರು ಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಹಿಂಡಿ, ಕಡುಬು, ಮತ್ತು ಈ ಕಡೆ ನಮ್ಮ ಗುಲ್ಬರ್ಗ ಮತ್ತು ಯಾದಗಿರಿ ಸೈಡೆಲ್ಲ ಬಜ್ಜಿ ಪಲ್ಯ ಅಂತ ಮಾಡ್ತಾರೆ. ಬಜ್ಜಿ ಪಲ್ಯ ರೆಸಿಪಿಯನ್ನು ಕೂಡ ಆಲ್ರೆಡಿ ನಾನು ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ. ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಿದ್ರೆ ಕ್ಲಿಕ್ ಮಾಡಿ ನೋಡ್ಬೋದು. ಎಲ್ಲ ಕಾಳು, ಕೈಪಲ್ಯ ಮತ್ತು ಹಸಿರು ಪಲ್ಯಗಳನ್ನು ಹಾಕಿ ತುಂಬ ಪೌಷ್ಟಿಕವಾದಂತಹ ಪಲ್ಯ ನೋಡ್ರಿ ಅದು. ಈ ಹೊಸ ಕಾಯಿಪಲ್ಯದ ಏನು ಬಂದಿರ್ತಲ್ಲ ಈ ತಿಂಗಳೊಳಗೆ, ಅದೆಲ್ಲ ಹಾಕಿ ಪಲ್ಯನ ಮಾಡ್ತಾರೆ. ಭಾಳ ಟೇಸ್ಟಿಯಾಗಿರ್ತೈತಿ. ಸಜ್ಜಿ ಕಡಬ ಮತ್ತು ಜೋಳದ ಕಡಬ ಸಜ್ಜಿ ರೊಟ್ಟಿ ಜೊತೆ ತುಂಬಾ ಟೇಸ್ಟಿಯಾದಂತಹ ಬಜ್ಜಿ ಪಲ್ಯ. ಅದು ಒಂದು ದೊಡ್ಡ ಬಗೋಣಿಗಟ್ಟಲೆ ಮಾಡ್ತಾರೆ ಈ ಕಡೆ ಎಲ್ಲ. ನೋಡ್ರಿ, ಹಿಟ್ಟೆಲ್ಲ ಚಂದಗೆ ಈ ರೀತಿ ನಾದ್ಕೋಬೇಕು. ಎಷ್ಟು ಚಂದ ನಾದ್ಕೋತೀವಿ ರೊಟ್ಟಿ ಹಿಟ್ಟ, ಅಷ್ಟು ಚಂದ ರೊಟ್ಟಿ ಬರ್ತಾವೆ ನೋಡ್ರಿ. ಅಷ್ಟು ತೆಳ್ಳಗೆ ಬಡಿಲಕ್ಕೆ ಬರ್ತಾವು. ಮೇನ್ ರೊಟ್ಟಿದು ಯಾವ ರೀತಿ ನಾದ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಮತ್ತು ಸಂಕ್ರಮಣದ ಟೈಮಲ್ಲಿ ಇಲ್ಲಿ ಶೇಂಗಾದ ಹೋಳಿಗೆ ಸ್ಪೆಷಲ್ ಆಗಿ ಮಾಡ್ತೀವಿ. ನಮ್ಮ ಬಿಜಾಪುರ ಸೈಡೆಲ್ಲ ಎಳ್ಳಾಮಸಿಗೆ ಮಾಡ್ತೀವಿ. ಈ ಯಾದಗಿರಿ, ಗುಲ್ಬರ್ಗಾದಲ್ಲಂತೂ ಈ ಸಂಕ್ರಮಣಕ್ಕೆ ಶೇಂಗಾದ ಹೋಳಿಗೆ ಮಾಡ್ತೀವಿ ನೋಡ್ರಿ. ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದ್ದು ಗೊತ್ತಾಗ್ತೈತಲ್ಲ. ಹಿಟ್ಟು ಸಾಣಿಸ್ಕೊಂಡಾಗ ಹಳದಿ ಕಲರ್ ಇರಲಿಲ್ಲ, ನೀರು ಹಾಕಿ ನಾದ್ಕೊಳ್ಳೋ ಮುಂದೆ ಕಲರ್ ಚೇಂಜ್ ಆಯಿತು. ಇಲ್ಲ ಅಂದ್ರೆ ಸಜ್ಜಿ ರೊಟ್ಟಿ ಕಲರ್ ಅಷ್ಟು ಚಂದ ಬರಂಗಿಲ್ರಿ. ಮೊದಲಿಗೆ ಆ ಹಿಟ್ಟು ಏನು ಕಲಿಸ್ಕೊಂಡಿದ್ರಲ್ಲ ಅದ್ರೊಳಗೆ ಅರ್ಧ ತಕ್ಕೊಂಡಾರ, ಅರ್ಧ ಅಲ್ಲಿ ಬುಟ್ಟಿ ಒಳಗೆ ಇಟ್ಟಾರ ನೋಡ್ರಿ. ಅರ್ಧ ಅಲ್ಲಿ ಇಟ್ಟಾರ, ಅರ್ಧ ಇಲ್ಲೈತಿ. ಯಾಕಂದ್ರೆ ಆಮೇಲೆ ಹಿಟ್ಟು ಅಳಸಾಗ್ಬಿಡ್ತೈತಿ. ಭಾಳಷ್ಟು ಒಮ್ಮೆ ನಾದ್ಕೊಂಡಿರ್ತೀವಲ್ಲ, ಹಿಟ್ಟು ಅಳಸಾಗ್ತೈತಿ. ಅದಕ್ಕೋಸ್ಕರ ಮೊದಲಿಗೆ ಗಟ್ಟಿ ನಾದಿದ್ದು ಒಂದು ಅರ್ಧ ಇಟ್ಟು ಇನ್ನೊಂದು ಅರ್ಧಕ್ಕೆ ಇನ್ನೊಂದು ಚೂರು ನೀರು ಹಾಕಿ ಅಳಸ್ ಮಾಡ್ಕೋತಾರೆ. ಬಡಿಲಾಕ ಕಂಫರ್ಟ್ ಯಾವ ರೀತಿ ಇರ್ತೈತಿ ಆ ರೀತಿ ನೋಡಿಕೊಂಡು ನಾವು ನಾದ್ಕೋಬೇಕಾಕೈತಿ. ಭಾಳ ಅಳಸಾದ್ರೂ ರೊಟ್ಟಿ ಬಡಿಲಾಕ ಬರಂಗಿಲ್ಲ, ಹರಿದು ಬಿಡ್ತಾವು. ಮತ್ತು ಭಾಳ ಗಟ್ಟಿ ಆಯ್ತಂದ್ರೆ ಬಳೋತನ ಬಡಿಬೇಕಾಗ್ತೈತಿ, ಜಲ್ದಿ ಅಗಲಾಗಂಗಿಲ್ಲ ರೊಟ್ಟಿ. ಈಗ ಜಸ್ಟ್ ನೀವು ರೊಟ್ಟಿನ ಯಾವ ರೀತಿ ಬಡಿತಾರೆ ನೋಡ್ಕೋತಾ ಹೋಗ್ರಿ. ಮೊದಲಿಗೆ ಸ್ವಲ್ಪ ಅಗಲಾಗಲಿ ಅಂಥೇಳಿ ಒಂದು ಕೈಯಿಂದ ಬಡಿಯೋದು, ಒಂದು ಕೈಯಿಂದ ಈ ರೀತಿ ದಂಡಿಗೆ ಸರಿಸ್ತಿರ್ತಾರೆ. ಅಂದ್ರೆ ದಂಡಿಗೆ ಹಿಂಗೆ ಒತ್ತುತ್ತಿರ್ತಾರೆ, ಸ್ವಲ್ಪ ಪುಷ್ ಮಾಡ್ತಿರ್ತಾರೆ ರೊಟ್ಟಿನ ಒಳಗಡೆಗೆ, ಯಾಕಂದ್ರೆ ಹರಿಬಾರ್ದು ಅಂಥೇಳಿ. ಆಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೆ ಈ ರೀತಿ ಎರಡು ಕೈಯಿಂದ, ಒಂದು ಕೈಯಿಂದ ಸರಿಸ್ಬೇಕು, ಒಂದು ಕೈಯಿಂದ ಬಡಿಬೇಕು. ಈ ರೀತಿ ಬಳೋತನ ಬಡಿಬೇಕು ನೋಡ್ರಿ ಸಜ್ಜಿ ರೊಟ್ಟಿ. ಜೋಳದ ರೊಟ್ಟಿ ಆದರೆ ಸ್ವಲ್ಪ ಜಲ್ದಿನೇ ಅಗಲಾಗ್ತಾವು. ಇವು ಜಿಗಿ ಜಾಸ್ತಿ ಇರೋದ್ರಿಂದ ಬಳೋತನ ಬಡಿಬೇಕಾಗ್ತೈತಿ, ಜಲ್ದಿ ದೊಡ್ಡ ಆಗಂಗಿಲ್ಲ ಇವು ರೊಟ್ಟಿ. ಮತ್ತು ಈ ರೊಟ್ಟಿ ಪೂರ್ತಿ ತೆಳ್ಳಗೆ ಹಪ್ಪಳದ ಥರ ಆಗ್ಬೇಕು, ಅಂದಾಗನೇ ಟೇಸ್ಟ್ ಆಗ್ತಾವು. ದಪ್ಪ ಆದ್ರೆ ಟೇಸ್ಟ್ ಆಗಂಗಿಲ್ಲ ಇವು.
ಜಿಗಿ ಜಾಸ್ತಿ ಇರ್ತಾವಲ್ಲ, ರೊಟ್ಟಿ ಏನು ಹರಿಯಂಗಿಲ್ಲ ಹಂಚ ಮೇಲೆ ಹಾಕೋ ಮುಂದೆ. ಎರಡು ಸೈಡಲ್ಲೂ ಕೂಡ ಜೋರು ಉರಿ ಇಟ್ಟು ಮೊದಲಿಗೆ ರೊಟ್ಟಿ ಹಂಚ ಮೇಲೆ ಹಾಕೋಕ್ಕಿಂತ ಮುಂಚೆ ಹಂಚು ಮಸ್ತ್ ಕಾಯ್ದಿರ್ಬೇಕು ನೋಡ್ರಿ. ಕಾಯ್ದಾದ್ಮೇಲೆ ಬಡ್ದಿರುವಂತಹ ರೊಟ್ಟಿಯನ್ನು ಹಾಕಿ ಹಾಗೆ ನೀರು ಹಚ್ಚಿಬಿಡ್ಬೇಕು ಒಂದು ಸೈಡ. ಮೇಲೆ ಯಾವ ಭಾಗ ಬಂದಿರ್ತದಲ್ಲ ಅಲ್ಲಿ ನೀರು ಒಂದು ಲೇಯರ್ ನೀರು ಹಚ್ಕೋಬೇಕು. ಕಾಟನ್ ಬಟ್ಟೆ ತಗೊಂಡು ನೀರೆಲ್ಲ ಆರಿದ್ದು ಗೊತ್ತಾಗ್ತದೆ. ಹಸಿ ನೀರೆಲ್ಲ ಹೋಗಿ ರೊಟ್ಟಿ ಎಲ್ಲ ಒಣ ಆದಮೇಲೆ ಅದನ್ನು ಸಾವಕಾಶವಾಗಿ ಈ ರೀತಿ ಎರಡು ಸೈಡಲ್ಲೂ ಕೂಡ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ಒಂದು ಸರ್ತಿ ಚೆಂದಾಗೆ ಬೆಂದೈತಿ ಅಂತ ಗೊತ್ತಾದ್ಮೇಲೆ ಆಮೇಲೆ ಉರಿ ಸಣ್ಣ ಮಾಡಿ ಎರಡೂ ಕಡೆಗೂ ಕೂಡ ಕೆಂಪಗೆ ಬೇಯಿಸ್ಕೋಬೇಕು. ಅಂದ್ರೆ ಮಾತ್ರ ಕಟಿ ಆಗ್ತಾವೆ, ಇಲ್ಲ ಅಂದ್ರೆ ಮೆತ್ತಗೆ ಉಳಿತಾವೆ. ಬರೀ ಜೋಳದ ರೊಟ್ಟಿ ಬೇಯಿಸ್ದಂಗೆ ಎರಡು ಸೈಡಲ್ಲೂ ಕೂಡ ಬರೀ ಬೇಯಿಸಿಟ್ವಿ ಅಂದ್ರೆ ನಡೆಯಂಗಿಲ್ಲ. ಅದನ್ನು ಸಣ್ಣ ಉರಿ ಒಳಗೆ ಕೆಂಪಗಾಗುವಂಗೆ ಮತ್ತೆ ಹಂಗೆ ಬಿಸಿ ಮಾಡಬೇಕು. ಈಗ ತೋರ್ಸಾಕ್ತಿದ್ದು ಜೋಳದ ರೊಟ್ಟಿ ಯಾವ ರೀತಿಯಾಗಿ ಎರಡು ಸೈಡ್ ಬೇಯಿಸ್ತೀವಲ್ರಿ ಅಷ್ಟು ಬೇಯಿಸಿದ್ದಾಗೈತಿ. ಈಗ ಇದನ್ನು ಇನ್ನೊಂದು ರೊಟ್ಟಿ ಆಗತ್ತ ನಾನು ಸಣ್ಣ ಉರಿ ಒಳಗೆ ಚೆಂದಾಗೆ ಹಾಗೆ ಬೇಯಿಸ್ಕೊತಾನೆ ಇರಬೇಕು. ಎರಡು ಸೈಡಲ್ಲೂ ಕೂಡ ಸಣ್ಣ ಉರಿ ಒಳಗೆ ಬೆಂತಂದ್ರೆ ಕಟಿ ಆಗ್ತಾವೆ. ಮೊದಲು ಜೋರು ಉರಿ ಇಟ್ಟು ಎರಡು ಕಡೆಯೂ ಚೆಂದಾಗೆ ಬೇಯಿಸ್ಕೋಬೇಕು. ಆಮೇಲೆ ಸಣ್ಣಗೆ ಇಟ್ಟು ಕಟ್ಟಿ ಮಾಡ್ಕೋಬೇಕು. ನೋಡ್ರಿ, ಈ ರೀತಿಯಾಗಿ ಸಜ್ಜಿ ರೊಟ್ಟಿಯನ್ನು ಬಡ್ದು ಬೇಯಿಸ್ಕೋಬೇಕು. ಮತ್ತು ಇದೇ ರೀತಿಯಾಗಿ ನಾನು ಜೋಳದ ರೊಟ್ಟಿ ಡೈಲಿ ಯಾವ ರೀತಿ ಮಾಡ್ತೀವಿ ಅಂಥೇಳಿನೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಹಾಕಿದ್ದೆ. ಅದ್ರ ಜೊತೆಗೆ ಇನ್ನೊಂದು ಸೀಕ್ರೆಟ್ ಏನಂದ್ರೆ ಜೋಳದ ರೊಟ್ಟಿಯನ್ನು ಬಡಿಲಾರ್ದೆ ಲಟ್ಟಿಸಿ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನು ಕೂಡ ಆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿನಿ. ನೀವು ನೋಡಬೇಕು ಅಂದರೆ ಮೇಲ್ಗಡೆ ಐಕಾರ್ಡ್ನಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ಈ ವಿಡಿಯೋ ಎಂಡಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ. ನೋಡಿರಿ, ಈ ರೀತಿಯಾಗಿ ರೊಟ್ಟಿ ಕಟಿ ಆಗಬೇಕು. ಮೆತ್ತಗೆ ಬೇಯಿಸಿ ಇಡಬಾರ್ದು ಸಜ್ಜಿ ರೊಟ್ಟಿಯನ್ನು. ಯಾವಾಗಲೂ ಸಣ್ಣ ಉರಿ ಒಳಗೆ ಕಟಿ ಮಾಡಿಕೊಂಡು ಇಡಬೇಕು. ಈ ಸಜ್ಜಿ ರೊಟ್ಟಿ ಮಾಡಬೇಕಾದ್ರೆ ಬೇಸರ ಮಾಡ್ಕೊಳ್ಳಾರ್ದೇ ಭಾಳ ಪೇಷನ್ಸಿಂದ ಮಾಡ್ಬೇಕು ನೋಡ್ರಿ. ಒಂದೊಂದು ರೊಟ್ಟಿ ಆಗಬೇಕಾದ್ರೂ ಕನಿಷ್ಠ ಒಂದು 10-12 ನಿಮಿಷ ಟೈಮ್ ತೊಗೋತೈತಿ. ಬಡಿಯೋದು ಲೇಟ ಮತ್ತು ಬೇಯಿಸೋದು ಲೇಟ, ಆದರೆ ಟೇಸ್ಟ್ ಮಾತ್ರ ಭಾರಿ ಆಗ್ತಾವು. ಇದ್ರ ಜೊತೆಗೆ ಬದ್ನಿಕಾಯಿ ಪಲ್ಯ, ಶೇಂಗಾದ ಹಿಂಡಿ, ಮೊಸರ ಮತ್ತು ಬಾನ ಅಂತ ಮಾಡ್ತಾರ್ರಿ. ಮೆತ್ತಗೆ ಅನ್ನ ಮಾಡಿ ಅದಕ್ಕೆ ಮೊಸರು ಹಾಲು ಹಾಕಿ ಕಲಸಿ ಬೆಳ್ಳುಳ್ಳಿ ಕುಟ್ಟಿ ಕೂಡ ಹಾಕ್ತಾರೆ. ಅದಕ್ಕೆ ಭಾಳ ಟೇಸ್ಟ್ ಹತ್ತೈತಿ ಸಜ್ಜಿ ರೊಟ್ಟಿ ಜೊತೆ, ಬದ್ನಿಕಾಯಿ ಪಲ್ಯ ಜೊತೆ. ಶೇಂಗಾದ ಹಿಂಡಿಗಿಂತಲೂ ಸ್ಪೆಷಲ್ ಈ ಸಜ್ಜಿ ರೊಟ್ಟಿಗೆ ಅಂದ್ರೆ ಅಗಸಿ ಹಿಂಡಿ ರೀ. ಅದನ್ನು ನೆಕ್ಸ್ಟ್ ಟೈಮ್ ನಮ್ಮ ಅತ್ತಿಯರು ಭಾಳ ಚಂದ ಮಾಡ್ತಾರೆ ಅಗಸಿ ಹಿಂಡಿ. ಆ ರೆಸಿಪಿಯನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಮಾಡಿದಾಗ ಇನ್ನೊಂದು ಸರ್ತಿಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ, ಅಗಸಿ ಹಿಂಡಿ ರೆಸಿಪಿಯನ್ನು ಕೂಡ. ನೋಡಿರಿ, ಈ ರೀತಿಯಾಗಿ ಸಜ್ಜಿ ರೊಟ್ಟಿ ರೆಡಿ ಆಗತ್ತಾವು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಭೋಗಿ ಪ್ರಿಪ್ರೇಷನ್ ಸಜ್ಜಿ ರೊಟ್ಟಿ ರೆಸಿಪಿಯನ್ನು ಶೇರ್ ಮಾಡ್ಕೋರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗ್ತೈತಿ. ಹಾಗೆ ನೀವು ರೊಟ್ಟಿ ನೋಡ್ತಾ ಇರ್ಬೋದು, ಸೇಮ್ ಹಪ್ಪಳ ಆದಂಗೆ ಆಗ್ಯಾವ ನೋಡ್ರಿ. ಮುಟ್ಟಿದ್ರೆ ಮುರಿತಾವು ಅಷ್ಟು ತೆಳ್ಳಗೆ ಮಸ್ತ್ ಕಟಿ ಆಗ್ಯಾವು. ಬೋಗಿಗೆ ಸಜ್ಜಿ ರೊಟ್ಟಿ ರೆಡಿ ಆಗ್ಯಾವು. ನಮ್ಮದು ಸಂಜಿನಾಗ ಡ್ಯೂಟಿ ಶೇಂಗಾದ ಹೋಳಿಗೆ ಮಾಡೋದೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.